ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವಮೇಧ. ನಾನು ಅಶ್ವದೇವಿತ್. ರಜತ್ ವರ್ಸಸ್ ಗಿಲ್ಲಿ ಈ ಬಗ್ಗೆ ನಿನ್ನೆ ಒಂದಷ್ಟು ವಿಡಿಯೋ ಮಾಡಿದ್ದೆ. ಇನ್ನೂ ಕೂಡ ಹೋಗಿ ನೋಡಿಲ್ಲ ಅಂದರೆ ನಮ್ಮ ಅಶ್ವಮೇಧದಲ್ಲಿ ಹೋಗಿ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಅತಿ ದೊಡ್ಡ ಒನ್ ಮ್ಯಾನ್ ಆರ್ಮಿ ಶೋ ಅಥವಾ ಬಿಗ್ ಬಾಸ್ ನಡೀತಾ ಇರೋದು ಒಬ್ಬನಿಂದಲೇ ಅಂತೇಳಿ ಈಗಾಗಲೇ ಜನ ಸಿಕ್ಕಾಬಟ್ಟೆ ಮಾತಾಡ್ಕೊಂಡಿದ್ದಾರೆ. ಯಾರಪ್ಪ ಅದು ಅಂತಂದರೆ ಅದು ಒನ್ ಆ್ಯಂಡ್ ಓನ್ಲಿ ಗಿಲ್ಲಿ. ಆದರೆ ರಜತ್ ಹೋದ ವರ್ಷ ಒಂದು ರೀತಿಯಲ್ಲಿ ಡಾಮಿನೇಟ್ ಮಾಡಿದರು. ಅಂದರೆ ಹೋದ ಸೀಸನ್ನಲ್ಲಿ ಅರ್ಧಕ್ಕೆ ಬಂದು 50 ದಿನಗಳಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಯಾವ ರೀತಿಯಾಗಿ ಅಲ್ಲಿ ರೊಚ್ಚಿಗೆದ್ದು ಎಲ್ಲರನ್ನೂ ಕೂಡ ಜಮಾಯಿಸಿ ಹೆಂಗೆಲ್ಲ ಕೌಂಟ್ರ್ ಕೊಟ್ಟು ಹೊರಗಡೆ ನೋಡೋ ಜನರಿಗೆ ಎಷ್ಟು ಸಖತ್ತಾಗಿ ಕಾಣಿಸ್ಕೊಂಡಿದ್ರು ಅಂತಂದರೆ ಇದ್ರೆ ರಜತ್ ಥರ ಇರಬೇಕಪ್ಪ, ಯಾರನ್ನು ಕೇರ್ ಮಾಡಲ್ಲ, ಹಿ ಡೋಂಟ್ ಕೇರ್ ಎವ್ರಿ ಒನ್ ಅಂತ. ಆದರೆ ಈಗಾಗಿದ್ದು ಎಲ್ಲವೂ ಕೂಡ ಉಲ್ಟಾ. ನಾನು ನೆನ್ನೆನೇ ಹೇಳಿದ್ನಲ್ಲ, ಕಾಮಿಡಿ ಮಾಡೋರ ಮುಂದೆ ಏನೂ ನಡೆಯಲ್ಲ ಅಂತ. ಸೊ ಹಾಗಾಗಿ ಕಾಮಿಡಿ ಮಾಡೋರ ಹತ್ರ ಬೇಡ, ಕಾಮಿಡಿ ಮಾಡೋರ ಹತ್ರ ಇಟ್ಕೊಳ್ಳೇಬಾರ್ದು ಅನ್ನೋದಕ್ಕೆ ಗಿಲ್ಲಿ ಸರಿಯಾಗಿ ಮಾಂಚ ಕೊಡ್ತಿದ್ದಾರೆ. ಆದರೆ ನಾನೀಗ ಮಾತಾಡೋಕ್ಕೆ ಬಂದಿದ್ದ ಮ್ಯಾಟ್ರ್ ಏನಪ್ಪ ಅಂತಂದರೆ, ರಜತ್ಗೆ ಬೇಕಿತ್ತ ಈ ಒಂದು ಗೆಸ್ಟ್ ಅಪಿರಿಯನ್ಸ್ ಆಗಿ ಹೋಗುವಂಥದ್ದು ಬಿಗ್ ಬಾಸ್ ಮನೆಗೆ ಅಂತ. ಸೊ ಯಾಕಂತಂದರೆ ಹೊರಗಡೆ ಹೋದ ವರ್ಷ ಕಂಟೆಸ್ಟೆಂಟ್ ಆಗಿರೋ ಅವರ ಒಂದು ಫೋರ್ಸ್ ಇದೆಯಲ್ಲ, ಅವ್ರು ಇದ್ದಿದ್ದೇ 50 ದಿನ. ಅದರಲ್ಲಿ ಸಂಪೂರ್ಣವಾಗಿ ಅವರು ತನ್ನ ಅವಕಾಶವನ್ನು ಬಳಸ್ಕೊಂಡು ಸಖತ್ತಾಗಿ ಒಂದು ಕ್ರಿಯೇಟ್ ಮಾಡಿಕೊಂಡಿದ್ರು, ಒಂದು ಅಭಿಮಾನಿ ಬಳಗವನ್ನು, ಒಂದು ಹವಾ ಸೃಷ್ಟಿ ಮಾಡ್ಕೊಂಡಿದ್ರು. ಯಾವಾಗ ಗಿಲ್ಲಿನ ಎದುರು ಹಾಕೊಂಡ್ಬಿಟ್ರು ಅದೆಲ್ಲವೂ ಕೂಡ ಉಲ್ಟಾ ಹೊಡೆದ್ಬಿಟ್ಟು ಗಿಲ್ಲಿ ಇಡೀ ರಜತ್ ಸಾಮ್ರಾಜ್ಯವನ್ನೇ ಕಿತ್ಕೊಳ್ಳುವಂಥ ಪರಿಸ್ಥಿತಿ ಬಂದ್ಬಿಡ್ತು. ಅದಕ್ಕೆ ನಾನು ಹೇಳ್ತಾ ಇರೋದು, ರಜತ್ಗೆ ಬೇಕಿತ್ತ ಅಂತ ಕಮೆಂಟ್ ಸೆಕ್ಷನ್ ಆಫ್ ಮಾಡೋದು ಕೂಡ ಬೇಡವಾಗಿತ್ತು. 1000 ಜನ 1000 ಥರ ಮಾಡಲಿ, ಅದನ್ನು ಸ್ಪೋರ್ಟಿವ್ ಆಗಿ ತೊಗೊಳ್ಳಿ. ಸ್ಪೋರ್ಟಿವ್ ಆಗಿ ತೊಗೊಂಡ್ರೆ ಮುಗಿದೋಯ್ತಲ್ಲ, ಮತ್ತ್ಯಾಕೆ ನೀವು ಅದನ್ನು ಆಫ್ ಮಾಡುವಂಥದ್ದು, ಅದೆಲ್ಲ ಬೇಕಾಗಿರಲಿಲ್ಲ ಅಂತ ನಾನು ಹೇಳೋದು. ಇರಲಿ, ನಾನೀಗ ಏನು ಇದು ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂತಂದರೆ, ರಜತ್ ಅಂದ್ರೇ ಒಂದು ವರ್ಚಸ್ಸು, ರಜತ್ ಅಂದ್ರೇ ಒಂದು ಕೌಂಟರ್ ಅಟ್ಯಾಕ್ ಕೊಡುವಂಥ ವ್ಯಕ್ತಿ. ರಜತ್ ಅಂದ್ರೇ ಅದು ಒಂದು ರೀತಿಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನೆಕ್ಸ್ಟ್ ಲೆವೆಲ್. ಆದರೆ ಎಲ್ಲೋ ಒಂದು ಕಡೆ ಈ ಬಾರಿ ಬಂದು ಎಡವಟ್ಟು ಮಾಡಿಕೊಂಡ್ರ ಅಂತ ನನಗನ್ನಿಸ್ತಾ ಇದೆ. ನಿಮಗೇನು ಅನ್ನಿಸ್ತು, ನೀವು ಕೂಡ ಅದ್ರ ಬಗ್ಗೆ ಕಮೆಂಟನ್ನು ಮಾಡ್ತಾ ಹೋಗ್ಬೋದು. ಮನೆಗೆ ಬಂದಂಥ ಗೆಸ್ಟನ್ನು ಅತಿಥಿಯಾಗಿ ಇವರು ಸ್ವೀಕರಿಸಿ ಮನೆಯಲ್ಲಿರುವಂಥ ಹಳಬ್ರು ಅವ್ರನ್ನ ನೋಡ್ಕೊಳ್ಬೇಕು, ಚೆನ್ನಾಗಿ ಅತಿಥಿ ಸತ್ಕಾರವನ್ನು ಮಾಡಬೇಕು. ಆದರೆ ದಬ್ಬಾಳಿಕೆ ಮಾಡೋಕ್ಕೆ ಬಂದರೆ ನಾವು ಬಿಡೋದಿಲ್ಲ ಅಂತಿದ್ದಾರೆ ಮನೆಯ ಹಾಲಿ ಸದಸ್ಯರು. ಅಂತಂದರೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿನೂ ಒಂದಾಗ್ಬಿಟ್ಟಿದ್ದಾರೆ. ಇಲ್ಲಿ ಎಲ್ಲರೂ ಮನೆಯವರು ಒಗ್ಗಟ್ಟಾಗ್ಬಿಟ್ಟು ಚೆನ್ನಾಗಿ ಟಕ್ಕರ್ ಕೊಡ್ತಾ ಇದ್ದಾರೆ. ಇದನ್ನು ನೋಡ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಗೊತ್ತಾಗ್ತಾ ಇದೆ, ಹೊರಗಡೆ ಗಿಲ್ಲಿ 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 ಸಾಮ್ರಾಜ್ಯನೇ ಕ್ರೇಜಿ ಗುರು. ಏನು ಕ್ರೇಜ್ ಆಗಿದೆ ಗುರು ಅದೊಂದು ಗಿಲ್ಲಿ ಸಾಮ್ರಾಜ್ಯ ಅಂತಂದರೆ ನೆಕ್ಸ್ಟ್ ಲೆವೆಲ್ಲು. ಈ ಮಟ್ಟಕ್ಕೆ, ಈ ಲೆವೆಲ್ಲಿಗೆ ನಾನು ನೆನ್ನೆ ಹೇಳ್ತಿದ್ದಲ್ಲ, ಆ ಕಡೆ ಕಿಚ್ಚ ಈ ಕಡೆ ಗಿಲ್ಲಿ ಅಂದರೆ ಈ ಕಡೆ ಗಿಲ್ಲಿಗೆ ಜಾಸ್ತಿ ಒಟ್ಟು ಅಷ್ಟರ ಮಟ್ಟಕ್ಕೆ ಹಿಂಗಿರುವಾಗ ರಜತ್ಗೆ ನೋಡಿ, ತುಂಬ ಜನ ಹೇಳ್ತಾಯಿದ್ರು ರಜತ್ ಹೋಗಬೇಕಿತ್ತು, ಈ ಸೀಸನ್ಗೆ ಹೋಗಬೇಕಿತ್ತು, ಇರಬೇಕಿತ್ತು, ಗಿಲ್ಲಿಗೆ ಹಂಗೆ ಕೊಡ್ತಾಯಿದ್ರು, ಗಿಲ್ಲಿಗೆ ಹಿಂಗೆ ಕೊಡ್ತಾಯಿದ್ರು, ಹಂಗೂ ಕೊಡಲಿಲ್ಲ ಹಿಂಗೂ ಕೊಡಲಿಲ್ಲ, ಸರ್ರೇ ಕೊಡಿಸ್ಕೊಂಡು ಬಂದರು. ಇಷ್ಟೇ ಆಗಿದ್ದ ವಿಷಯ. ಬೇಕಿರಲಿಲ್ಲ ಅನ್ಸುತ್ತೆ ನನ್ನ ಪ್ರಕಾರ. ಟಾಸ್ಕ್ ಕೊಟ್ಟಿದ್ರು ಗಿಲ್ಲಿ ಜೊತೆ ಚೆನ್ನಾಗಿರೋದು ಮುಖ್ಯ. ಈಗ ಆಲ್ರೆಡಿ ಗೊತ್ತಾಗ್ಬಿಟ್ಟಿದೆ. ಈಗ ಇವನಿಗೆ ರಜತ್ ಗೊತ್ತಿಲ್ವಾ ಹೊರಗಡೆ ಹೆಂಗೆ ಗಿಲ್ಲಿಗೆ ಒಂದು ಕ್ರೇಜ್ ಇದೆ ಅನ್ನೋದು ರಜತ್ ಗೊತ್ತಿಲ್ವಾ? ಹಂಗಂದರೆ ಅಷ್ಟು ಈಸಿಯಾಗಿ ರಜತ್ ಗಿಲ್ಲಿನ ತೊಗೊಂಡು ಗಿಲ್ಲಿನ ಟಾರ್ಗೆಟ್ ಮಾಡಿ ಗಿಲ್ಲಿಗೆ ಒಂದು ರೀತಿಯಲ್ಲಿ ಅವಮಾನ ಮಾಡ್ತಾಯಿದ್ರೆ ಬಿಟ್ಬಿಡ್ತಾನೆ ಅವನು. ಅಲ್ಲ, ಬಿಗ್ ಬಾಸೇ ಹೇಳಿದಂತೆ ಅಸಭ್ಯವಾಗಿ ಅಲ್ಲ, ಸಭ್ಯತೆಯಿಂದ ರೋಸ್ಟ್ ಮಾಡಬೇಕು ಅಂತ. ಹಂಗ ಮೇಲೆ ಗಿಲ್ಲಿ ಬಿಟ್ಬಿಡ್ತಾನ? ಮೊದಲೇ ಗಿಲ್ಲಿ ರೋಸ್ಟರು, ಇನ್ನು ರೋಸ್ಟ್ ಮಾಡುವಂಥ ಬಿಗ್ ಬಾಸೇ ಆದೇಶ ಕೊಟ್ಟ ಮೇಲೆ ಅದಕ್ಕೊಂದು ಅವನಿಗೆ ಗಿಲ್ಲಿಗೊಂದು ಸಿಕ್ಬಿಡುತ್ತೆ ಬೂಸ್ಟರ್ ಸಿಕ್ಕಿದ ಮೇಲೆ ಎಲ್ಲರೂ ಎಲ್ಲರನ್ನೂ ಊಸ್ಟ್ ಮಾಡಿ ಬಿಸಾಕ್ಬಿಡ್ತಾನೆ. ದಟ್ ಈಸ್ ಗಿಲ್ಲಿ. ಸೊ ಹಿಂಗಿದ್ದಾಗ ಯಾಕೆ ಬೇಕಿತ್ತು ಅಂತ ಇಲ್ಲಿ ಒಂದಷ್ಟು ಒಳ್ಳೊಳ್ಳೆ ಮಾತಾಡೋರನ್ನೇ ತೊಗೊಂಡಿದ್ದಾರೆ. ಹಂಗಂತ ತ್ರಿವಿಕ್ರಮ್ ಏನು ಮಾತಾಡ್ತಾರ? ಇಲ್ಲ, ತ್ರಿವಿಕ್ರಮ್ ರನ್ನರ್ ಅಪ್ ಅಂದ್ಬಿಟ್ಟು ಕರ್ಕೊಂಡು ಹೋಗಿರ್ಬೋದು. ಹನುಮಂತ ಧನರಾಜ್ ಅವರೆಲ್ಲ ಬರಬೇಕಿತ್ತು, ಯಾಕೆ ಬಂದಿಲ್ಲ ಅನ್ನುವಂಥದ್ದು ಗೊತ್ತಿಲ್ಲ. ಬಟ್ ಇಲ್ಲಿ ಮಾತು ಅಂದರೆ ನಿಮ್ಮ ಮಂಜಣ್ಣ, ಆಮೇಲೆ ರಜತ್, ಆಮೇಲೆ ಚೈತ್ರ ಕುಂದಾಪುರ್, ಇವರು 3 ಜನ ಸಿಕ್ಕಾಪಟ್ಟೆ ಮಾತಾಡ್ತಾರೆ. ಹಂಗಾಗಿ ಅಲ್ಲಿಗೆ ಬಂದಿರೋದು. ಇನ್ನು ಮೋಕ್ಷಿತ ಅಂತೂ ಬೇಕಾಗಿರಲಿಲ್ಲ. ಮೋಕ್ಷಿತ ಆಮೇಲೆ ಆ ತ್ರಿವಿಕ್ರಮ ಇವರೆಲ್ಲ ಏನು ಬೇಕಾಗಿರಲಿಲ್ಲ ಅನಿಸುತ್ತೆ. ಇರಲಿ, ಪರವಾಗಿಲ್ಲ, ಬಂದಿದ್ದಾರೆ. ಇದು ಒಂದು ವಿಚಾರ. ಇನ್ನೊಂದು ವಿಚಾರ ನೋಡಿ, ನನಗೆ ಭಾಳ ಖುಷಿಯಾಗುವಂಥದ್ದು ಏನು ಅಂದರೆ, ಮನೆಗೆ ಅತಿಥಿಯಾಗಿ ಬಂದವರು ಯಾವಾಗ ಆಡಳಿತವನ್ನು ಮಾಡಲಿಕ್ಕೆ ಬಂದರೋ ಆಗ ಮನೆಯೊಳಗಿದ್ದಂಥ ನಿಜವಾದ ಸದಸ್ಯರು ಒಗ್ಗಟ್ಟಾದರು. ಇಲ್ಲಿವರೆಗೂ ಕಿತ್ಲಾಡ್ಕೊಂಡು ಸಾಯ್ತಿದ್ರು, ಅದು ಬೇರೆ ಪ್ರಶ್ನೆ. ಈಗ ಒಗ್ಗಟ್ಟಾದರು. ಅಲ್ಲಿ ಗಿಲ್ಲಿ ಒಂದು ಪಾಯಿಂಟ್ ಆಗ್ತಾನೆ. ಏನು ಅಂದರೆ, ಇಷ್ಟು ದಿನ ಮನೆ ಅಂತಂದಮೇಲೆ ಮನೆ ಒಳಗಡೆ ಕಿತ್ಲಾಡ್ಕೊಂಡು ಸಹಜ. ಯಾರೋ ಬೇರೆಯವ್ರು ಹೊರಗಡೆ ಬಂದು ಮನೆನ ಹಾಳು ಮಾಡ್ತಾರೆ ಅಂತಂದರೆ ಅದು ನಾನು ಬಿಡಲ್ಲ, ಅದು ನಾನು ಒಪ್ಪೋದು ಇಲ್ಲ ಅಂತ ಹೇಳಿಬಿಟ್ಟು ಗಿಲ್ಲಿ ಒಂದು ಖಡಕ್ಕಾಗಿ ಅಂದರೆ ನಾವು ಮನೆ ಒಳಗಡೆ 1000 ಕಿತ್ತಾಡ್ಕೊಂಡು ಅದು ನಾವೇ ಅದೇ ಹೊರಗಡೆಯವ್ರು ಬಂದರೆ ನಾವು ಒಗ್ಗಟ್ಟಾಗಿ ನಿಲ್ಲಬೇಕು ಅಂತ ಒಂದು ಹೇಳ್ತಾರಲ್ಲ, ಅಲ್ಲೇ ಗಿಲ್ಲಿ ಎಲ್ಲರ ಮನಸ್ಸನ್ನು ಗೆಲ್ಲೋದು.
ಆಯಿತಾ. ಆಮೇಲೆ ಈ ಕಾಮಿಡಿ ಮಾಡೋರಿಗೆ ನೀವು ಏನೇ ಮಾಡಿದ್ರು ಜನ ಅದನ್ನು ವಿರೋಧ ತಗೊಳ್ಳಲ್ಲ, ನಿಮಗೆ ಅದನ್ನು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಯಾಕಂದರೆ ನಾನು ಪ್ರತಿ ಸಲ ಹೇಳ್ತಾ ಇದ್ದೀನಿ, ನೀವುಗಳು ಗಲಾಟೆ ಮಾಡ್ಕೊಳ್ಳೋದ್ರಿಂದ, ನೀವು ಕಿತ್ತಾಡೋದ್ರಿಂದ, ಈ ಕಿತ್ತಾಟದಿಂದ ಏನಾಗುತ್ತೆ ಅಂದರೆ ನೋಡೋರಿಗೂ ಕೂಡ ಒಂದು ರೀತಿಯಲ್ಲಿ ಇರಿಟೇಷನ್ ಆಗಿಬಿಡುತ್ತೆ, ಚಾನಲ್ ಚೇಂಜ್ ಮಾಡಬೇಕು ಅನಿಸುತ್ತೆ. ನೀವು ಕಿತ್ತಾಡೋದ್ರಿಂದ ಕಿತ್ತಾಡ್ತಿರೋನಿಗೂ ಇರಿಟೇಷನು, ಕಿತ್ತಾಡಿಸ್ಕೊಳ್ತಿರೋನಿಗೂ ಇರಿಟೇಷನು, ಅದನ್ನು ಮನೆ ಒಳಗಡೆ ಜಗಳ ನೋಡ್ತಿರೋರಿಗೂ ಇರಿಟೇಷನು, ಆಯಿತಾ. ಈ ಕಡೆ ರಿಮೋಟ್ ಆಗಿ ಇಟ್ಕೊಂಡು ಟಿ ವಿ ನೋಡ್ತಿರೋರಿಗೂ ಇರಿಟೇಷನು. ಅದೇ ಗಿಲ್ಲಿ ಮಾಡುವಂಥ ಕಾಮಿಡಿ, ಆತ ಯಾರನ್ನು ಕಾಲು ಎಳಿತಾರಲ್ಲ ಅವ್ರಿಗೆ ಮಾತ್ರ ಹರ್ಟ್ ಆಗುತ್ತೆ. ಅದು ಬಿಟ್ಟರೆ ಕಾಲು ಎಳೆಯೋನಿಗೆ, ಅದನ್ನು ಮನೆ ಒಳಗಡೆ ನೋಡ್ತಿರೋನಿಗೆ, ನಾವು ಟಿ ವಿ ಮುಂದೆ ಕೂತ್ಕೊಂಡು ನೋಡ್ತಿರೋನಿಗೆ ಮಜಾ ಸಿಗುತ್ತೆ, ಎಂಟರ್ಟೈನ್ಮೆಂಟ್ ಸಿಗುತ್ತೆ. ಅದೇನು ದೊಡ್ಡ ಅಪರಾಧ ಅಲ್ಲ. ಸೊ ಹಿಂಗಿರುವಾಗ ಎಲ್ಲೋ ಒಂದು ಕಡೆ ಕಾಮಿಡಿ ತುಂಬ ವರ್ಕೌಟ್ ಆಗುತ್ತೆ. ಅಷ್ಟೊಂದೇನು ಕೆಲವರು ಹೇಳ್ತಾ ಇದ್ದಾರೆ ಇರಿಟೇಷನ್ ಅಂತ. ಗಿಲ್ಲಿ ತುಂಬ ಇರಿಟೇಷನ್ ಮಾಡ್ತಾನೆ, ತುಂಬ ಟಾಂಟ್ ಮಾಡಿ ಮಾತಾಡ್ತಾನೆ, ಇನ್ನೊಬ್ಬರನ್ನ ಕಾಲು ಎಳೆದು ಅಸಭ್ಯವಾಗಿ ಇನ್ನೊಬ್ಬರಿಗೆ ಹರ್ಟ್ ಮಾಡ್ತಾನೆ ಅಂತ ಶುರು ಮಾಡಿದ್ದೆ ಫಸ್ಟ್ ಯಾರು ಗೊತ್ತಾ? ಈ ಧ್ರುವಂತ್ ಇದನ್ನಲ್ಲ, ಈತ ನಂಬರ್ 1 ಫೇಕ್ ಕಂಡ್ರಿ ಈ ಧ್ರುವಂತ್. ಯಾಕಂತಂದರೆ ನೋಡಿ, ನಾನು ಹೇಳ್ತೀನಿ ನಿಮಗೆ, ಧ್ರುವಂತ್ ಇದನ್ನಲ್ಲ, ಈತ ಕ್ಷಣಕ್ಕೂ ಬದಲಾಗುವಂಥ ವ್ಯಕ್ತಿ. ಹಿಂಗಿದ್ದಾಗ ಹಾಗೆ 6 ಕೊಟ್ಟರೆ ಅತ್ತ ಕಡೆ, 3 ಕೊಟ್ಟರೆ ಸೊಸೆ ಕಡೆ. ಆರಂಭದಲ್ಲಿ ಧ್ರುವಂತು ಮಲ್ಲಮ್ಮ ಅನ್ಕೊಂಡಿದ್ದ, ರಕ್ಷಿತನ ಕಂಡ್ರೆ ಆಗ್ತಾ ಇರಲಿಲ್ಲ, ಅಶ್ವಿನಿನ ಹೊಳ್ತಿದ್ದ. ಆಮೇಲೆ ರಕ್ಷಿತನ ಜೊತೆ ಕ್ಲೋಸ್ ಆದ, ಮಲ್ಲಮ್ಮ ರಕ್ಷಿತನ ಜೊತೆ ಕ್ಲೋಸ್ ಆದ. ಮಲ್ಲಮ್ಮ ಮನೆಗೆ ಹೋದ್ರ, ಈ ಕಡೆ ರಕ್ಷಿತನ ಬುದ್ಧಿ ಅದು ಗೊತ್ತಾಯಿತು ಇದು ಗೊತ್ತಾಯಿತು ಅಂತ ಹೇಳ್ಬಿಟ್ಟು ರಕ್ಷಿತನ ವಿರೋಧ ಮಾಡ್ದ, ಅಶ್ವಿನಿ ಜೊತೆ ಕ್ಲೋಸ್ ಆದ. ಆಮೇಲೆ ಅಶ್ವಿನಿ ಜೊತೆ ಟಾಸ್ಕ್ ಕಳಿಸ್ಲಿಲ್ಲ ಅಂದ್ಬಿಟ್ಟು ಅವರಿಬ್ಬರಿಗೂ ಸಿಕ್ಕಾಪಟ್ಟೆ ಕಿತ್ಲಾಟ ಆಯಿತು. ಮತ್ತು ಇನ್ನೊಂದ್ಸಲ ಈ ಕಡೆ ಗ್ಯಾಂಗಲ್ಲಿ ಕ್ಲೋಸ್ ಆದ. ಈಗ ಕೂತ್ಕೊಂಡು ಕಾವಿನ ಹತ್ರ ಹೇಳ್ತಾ ಇದ್ದ, ರಕ್ಷಿತ ಏನಾದರೂ ಬಂದು ಮಾತನಾಡ್ಸಿದ್ರೆ ನಾನು ಮಾತಾಡ್ತೀನಿ, ಅವರೆಲ್ಲವನ್ನು ಕೂಡ ಮರೆತು ಮಾತನಾಡ್ಸಿದ್ರೆ ಪಾಪ ಆ ಹೆಣ್ಮಗು ಹಂಗೆ ಅಂದ್ಕೊಂಡು ನಾಟಕ ಆಡ್ತಾರೆ. ಯಾಕ್ರಿ ಬೇಕು ನಿಮ್ಗೆ ಈ ಡ್ರಾಮನೆಲ್ಲ ನೀವು ಇಟ್ಕೊಳ್ಳೋದಾದರೆ ನಿಮಗೆ ಯಾಕೆ ಬೇಕು ಬಿಗ್ ಬಾಸು? ನಾನು ಅದೇ ಅಂದ್ಕೊಂಡೆ. ನನಗೆ ಇಲ್ಲಿ ಕಾಕ್ರೋಚ್ ಸುದ್ದಿ ಹೋಗಿದೆ, ಒಂದು ರೀತಿಯಲ್ಲಿ ಒಂದು ದೊಡ್ಡ ಶಾಕಿಂಗ್ ಅನ್ನಿಸ್ತಾ ಇದೆ ನನಗೆ. ಕಾಕ್ರೋಚ್ ಸುದ್ದಿ ಹೋಗಬಾರ್ದಿತ್ತು ನನಗೆ. ಯಾಕಂತಂದರೆ ಧ್ರುವಂತಿಗೆ ಹೋಲಿಸ್ಕೊಂಡ್ರೆ ಕಾಕ್ರೋಚ್ ಸುದ್ದಿ ಬೆಸ್ಟು, ಆಯಿತಾ. ಆಮೇಲೆ ಯಾರದು ಅಭಿಷೇಕಿಗೆ ಹೋಲಿಸ್ಕೊಂಡ್ರೆ ಕಾಕ್ರೋಚ್ ಸುದ್ದಿ ಎಷ್ಟೋ ಬೆಸ್ಟು, ಆಯಿತಾ. ಕಾಕ್ರೋಚ್ ಸುದ್ದಿ ಇಲ್ಲಿ ಔಟ್ ಆಗಿದ್ದೇ ಒಂದು ದೊಡ್ಡ ರೋದನೆ ಆಗಿಬಿಟ್ಟಿದೆ. ಆಗಬಾರ್ದಿತ್ತು, ಯಾವುದೇ ಕಾರಣಕ್ಕೂ ಆಗಬಾರ್ದಿತ್ತು ರೀ. ಹೆಂಗ್ರಿ ಆದರೂ ಅಲ್ವಾ? ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ಕಾಕ್ರೋಚ್ ಸುದ್ದಿನೇ ನನ್ನ ಪ್ರಕಾರ ಈ ಧ್ರುವಂತ್ಗೆ ಮತ್ತು ಅಭಿಷೇಕಿಗೆ ಹೋಲಿಸ್ಕೊಂಡ್ರೆ ವರ್ತಿ ಅಂತ ನನಗೆ ಅನ್ನಿಸ್ತಾ ಇದೆ. ನೋಡೋಣ, ಈಗ ಗೆಸ್ಟ್ ಎಲ್ಲ ಹೋಗಿದ್ದಾರೆ ಅನಿಸುತ್ತೆ, ಮೋಸ್ಟ್ಲಿ ಆಟ ಕಡೆ ಬಂದಿದ್ದಾರೆ ಅನಿಸುತ್ತೆ. ಬಂದ್ಬಿಟ್ಟೆ ಕಮೆಂಟ್ ಸೆಕ್ಷನ್ನ ಆಫ್ ಮಾಡ್ಕೊಂಡಿರೋದು. ಇವತ್ತಿನ ಪ್ರೋಮೋವನ್ನು ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಅಳ್ತಾ ಇದ್ದಾರೆ. ನನಗೆ ಎಲ್ಲ ಕೊಟ್ಟಿದ್ದೆ ಬಿಗ್ ಬಾಸು, ನನ್ನ ಬಿಗ್ ಬಾಸಿಂದನೇ ನನ್ನ ಜೀವನ, ನನ್ನ ಬಿಗ್ ಬಾಸಿಂದನೇ ನನ್ನ ಎಲ್ಲ ಮಂಜಣ್ಣ, ಚೈತ್ರ, ಆಮೇಲೆ ರಜತ್ ಇವರೆಲ್ಲ ಬಿಗ್ ಬಾಸ್ನ ಹೊಗಳ್ಕೊಂಡು ಮಾತಾಡಿದ್ದಾರೆ. ಅದಂತೂ ಸತ್ಯ, ಅದರಲ್ಲೇನು 2 ಮಾತಿಲ್ಲ. ಎಲ್ಲವನ್ನೂ ಕೊಟ್ಟರು ಅವರಿಗೆ ಬಿಗ್ ಬಾಸ್ ಇದ್ದಿದ್ದರಿಂದನೇ ಅವರ ಲೈಫು ತುಂಬ ಚೆನ್ನಾಗಿ ಎಲ್ಲ ಕಡೆ ಇದಾಗ್ತಾಯಿದೆ, ಒಂಥರ ಫ್ಲ್ಯಾಶ್ ಆಗಿ ಫೈರ್ ಆಗಿ ಪಬ್ಲಿಷ್ ಆಗ್ತಾಯಿದೆ. ಅದರಿಂದ ಅವ್ರಿಗೆ ಒಳ್ಳೆ ಜೀವನ ಸಿಕ್ಕಿದೆ. ಮತ್ತು ಒಂದಷ್ಟು ಬದುಕಿನಲ್ಲಿ ಪಾಠ ಕಲಿಯುವಂಥದ್ದು ಕೂಡ ಬಿಗ್ ಬಾಸೇ. ಯಾಕಂತಂದರೆ ಕೆಲವ್ರು ಹೇಳ್ಬೋದು ಬಿಗ್ ಬಾಸ್ನ ತುಂಬ ಕೀಳಾಗಿ ನೋಡ್ಬೋದು. ಆದರೆ ಬಿಗ್ ಬಾಸ್ ಎಲ್ಲರ ಮನೇಲೂ ಜಗಳ ಆಗುತ್ತೆ ರೀ, ನಮ್ಮ ಮನೇಲೂ ಜಗಳ ಆಗುತ್ತೆ. ಆಗಂತ ಬಿಗ್ ಬಾಸ್ ಮನೇಲಿ ಜಗಳ ಆಗಿದ್ದ ಕೂಡಲೇ ಅದು ಬ್ಯಾಡ್ ಶೋ ಅನ್ನೋಕ್ಕಾಗತ್ತಾ? ಮನೆ ಅಂತಂದಮೇಲೆ ಜಗಳ, ಗಲಾಟೆ, ವಾದ ಪ್ರತಿವಾದ ಎಲ್ಲ ಇರುತ್ತೆ. ಪ್ರೀತಿ, ಖುಷಿ, ಸಂತೋಷ ಎಲ್ಲ ಇರುತ್ತೆ. ಅದೆಲ್ಲವನ್ನೂ ಕೂಡ ಬಿಟ್ಟು ಸುಮ್ಮನೆ ಬಾಯಿಗೆ ಬಂದಾಗ ಮಾತಾಡೋದು, ಟ್ರೋಲ್ ಮಾಡೋದು ಅದೆಲ್ಲ ಬೇಡ. ಸೊ ನಾನೇನೋ ಇವತ್ತಿನ ಕಂಟೆಂಟಲ್ಲಿ ಏನು ಹೇಳಕ್ಕೆ ಬಂದಿದ್ದು ಅಂದರೆ, ರಜತ್ ಅವಶ್ಯಕತೆ ಇರಲಿಲ್ಲ ಹೋಗೋದು ಒಳಗಡೆ. ಹೋದ್ರೂ ಗಿಲ್ಲಿನ ಎದುರಾಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಎಲ್ಲೋ ಒಂದು ಕಡೆ 2 ದಿನದಲ್ಲಿ ಮರ್ಯಾದೆ ಕಳ್ಕೊಂಡ್ಬಿಟ್ರು ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು. ಇನ್ನೂ ಯಾರು ಕೂಡ ಅಶ್ವಮೇಧನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.